ನಮಸ್ಕಾರಮ್ಮ. ನಾನು ಫೋನ್ ಮಾಡಿ ಮಾತಾಡಿದ್ದೆ, ಸರ್ಜಿಕಲ್ ಬ್ಲೇಡ್ಸ್ ಬೇಕು ಅಂತ. ಓಕೆ ಸರ್. ಅಮೌಂಟ್ ತಗೊಳ್ಳಿ. ಮಿನಿ, ಮಗುನ ಒಳಗೆ ಕರ್ಕೊಂಡೋಗಿ. ಹೋಗ್ಬಿಡ ಅಂದೆ ತಾನೆ. ಸರ್, ರಫೀಕ್, ಅರ್ಜೆಂಟಾಗಿ ಚರ್ಚ್ ಬೀದಿಗೆ ಬನ್ನಿ. ಏನಾಯ್ತು ಸರ್? ಕಿಡ್ನಾಪರ್ ಬೇರೆ ಯಾರು ಅಲ್ಲ. ಹಲೋ ಹಲೋ.
ಕಿಡ್ನಾಪ್ ಆಗಿರೋ ಗರ್ಲ್ಸ್ ಇನ್ವೆಸ್ಟಿಗೇಷನ್ ಫೈಲ್ಸ್ನ ತಗೊಂಬನ್ನಿ. ಎಸ್ ಸರ್. ಮಿಸ್ಸಿಂಗ್ ಕೇಸ್ ಫೈಲ್ ಸರ್. ಇದು ಫಾರೆನ್ಸಿಕ್ ರಿಪೋರ್ಟ್ದು. ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ರಫೀಕ್, ಈ ಕೇಸ್ನ ನಾನು ಸ್ಟಡಿ ಮಾಡಿದ್ದೀನಿ. ಮುಳುಬಾಗಿಲಿನಲ್ಲಿ ಕಳೆದ 4 ತಿಂಗಳಿಂದ ಚಿಕ್ಕ ಮಕ್ಕಳು ಕಿಡ್ನಾಪ್ ಕೃತ್ಯ ನಡೀತಾ ಇದೆ. ಕಳೆದ 2 ತಿಂಗಳಿಂದ ಮಾತ್ರ ಕಿಡ್ನಾಪ್ ಆಗಿರೋ ಮಕ್ಕಳೆಲ್ಲ ಸಾಯ್ತಾನೆ ಇದ್ದಾರೆ. ಅಂದ್ರೆ ಇಲ್ಲಿ ನಡೀತಿರೋದು ಒಂದಲ್ಲ 2 ಕ್ರೈಮ್ಸ್. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಒಂದು, ಎರಡನೇದು ಕಿಡ್ನಾಪ್ ಮಾಡಿರೋ ಮಕ್ಕಳ ಹಾರ್ಟ್ ತೆಗೆದು ಆಮೇಲೆ ಮರ್ಡರ್ ಮಾಡೋದು. ರಫೀಕ್, ಈ ಕಿಡ್ನಾಪ್ ಯಾವಾಗಿನ ಶುರು ಆಯ್ತು? ಮೇ 5th 7 ಟೌನ್ ಏರಿಯಾದಲ್ಲಿ ಫಸ್ಟ್ ಕಿಡ್ನಾಪ್ ನಡೆದಿತ್ತು. ಮೇ, ಜೂನ್, ಜುಲೈ, ಆಗಸ್ಟ್ ಫಸ್ಟ್ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತು? ಜುಲೈ 7th ಫಸ್ಟ್ ಡೆಡ್ ಬಾಡಿ ಸಿಕ್ತು ಸರ್. ಮೇ 5ನೇ ತಾರೀಕು ಮೊದಲನೇ ಕಿಡ್ನಾಪ್. ಆದ್ರೆ ಫಸ್ಟ್ ಮರ್ಡರ್ ಜುಲೈ 7th ಅಲ್ಲಿ ಆಗಿರೋದು. ಈ ಕಿಡ್ನಾಪ್ಸ್ ಪ್ರತಿ ಪೊಲೀಸ್ ಸ್ಟೇಷನ್ ಪರಿಧಿಯಲ್ಲೂ ಆಗಿದೆ. ಆದ್ರೆ ಮರ್ಡರ್ಸ್ ಮಾತ್ರ 2 ಟೌನ್ ಪರಿಧಿಯಲ್ಲಿ ಮಾತ್ರ ಆಗಿದೆ. CI ಕೇಶವ ಎಂತವರು? ಕೇಶವ್ ಸ್ವಲ್ಪ ಜೆನ್ಯೂನ್ ಆಗಿ ಇರ್ತಾ ಇದ್ರು ಸರ್. ಅವ್ರ ಮೇಲೆ ಡೌಟ್ ಪಡೋದು ಅಂದ್ರೆ ಸರಿಯಲ್ಲ ಅನ್ಸುತ್ತೆ. ಆತನ ಮೇಲೆ ಅನುಮಾನ ಬರೋದಕ್ಕೆ 2 ರೀಸನ್ಸ್ ಇದಾವೆ. ಕೇಶವ್ ಜಾಯ್ನ್ ಆಗಿದ್ದು ಜುಲೈ 2nd. ಕೇಶವ್ ಬರೋ ಮುಂಚೆ ಬರೀ ಕಿಡ್ನಾಪ್ಸ್ ಅಷ್ಟೇ ಆಗಿರೋದು. ಕೇಶವ್ ಬಂದ ಮೇಲೇನೆ ಮರ್ಡರ್ ಶುರುವಾಗಿದ್ದು. ಆ್ಯಂಡ್ ರೀಸನ್ ನಂಬರ್ 2, ಇದು ಸ್ಪಾಟಲ್ಲಿ ಸಿಕ್ಕಿರೋ ಶೂ ಪ್ರಿಂಟ್. ಮುಳುಬಾಗಿಲು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಹಾಕೋ ಶೂ ಸೈಜ್ ನಂಬರ್ 8. ನಮ್ಮ ಸ್ಟೇಷನಲ್ಲಿ 8 ನಂಬರ್ ಸೈಜ್ ಇರೋದು ಕೇಶವ್ದೆ. ದಿಸ್ ಈಸ್ ರೀಸನ್ ನಂಬರ್ 2. ಕೇಶವ್ ಬೆಳೆದಿರೋ ಆರ್ಫನ್ ಸ್ಕೂಲ್ ಹೆಸರೇನು? ಕಸ್ತೂರಿಬಾಯಿ ಟ್ರಸ್ಟ್ ಆರ್ಫನ್ ಸ್ಕೂಲ್, ಮೈಸೂರು. ಹಲೋ, ಮುಳುಬಾಗ್ಲು 2 ಟೌನ್ ಪೊಲೀಸ್ ಸ್ಟೇಷನ್ ಇಂದ CA ಮೊಹಮ್ಮದ್ ಕಯ್ಯೂಮ್ ಮಾತಾಡ್ತಿರೋದು. ಹೇಳಿ ಸರ್. 22 ವರ್ಷದಿಂದ ಕೇಶವ್ ಅನ್ನೋ ಹುಡುಗ ನಿಮ್ಮ ಆಶ್ರಮದಲ್ಲಿದ್ರಾ? ಕೇಶವ್? ಹಾ ಗೊತ್ತಾಯ್ತು. ಅವ್ರ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಆರ್ಫನೇಜ್ ಹೋಮ್ಗೆ ಬಂದಿದ್ದಾನೆ. ಅವನು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದ. ಯಾವಾಗಲೂ ಒಬ್ಬನೇ ಇರ್ತಿದ್ದ. ಅವನು ಯಾರ ಜೊತೆಗೂ ಬೆರಿತಾ ಇರಲಿಲ್ಲ. ಅವನ ಬಿಹೇವಿಯರ್ ನೋಡಿ ಬೇರೆ ಮಕ್ಕಳೆಲ್ಲ ಅವನ್ನ ಹುಚ್ಚ ಅಂತ ಅಣಗಿಸ್ತಾ ಇದ್ರು. ಎಲ್ಲ ಮಕ್ಕಳ ಜೊತೆ ಸೇರಿ ನೀನು ಆಟ ಆಡು ಅಂತ ಹೇಳಿದ್ರೆ ಅವನ ಮಾತನ್ನ ಕೇಳಿಸ್ಕೊಳ್ತಾನೆ ಇರಲಿಲ್ಲ. ಅವನ ನಡವಳಿಕೆ ನೋಡಿ ನಮಗೆ ಭಯ ಆಯಿತು. ಡಾಕ್ಟ್ರಿಗೆ ತೋರಿಸಿದ್ವಿ. ಡಾಕ್ಟ್ರು ಅವನನ್ನ ಡಿಪ್ರೆಷನ್ ಪೇಷಂಟ್ ಅಂತ ಹೇಳಿದ್ರು. ಒಂದು ವಿಷಯ ನೆನಪಾಯ್ತು. ಒಂದಿನ ಸ್ಕೂಲಿಂದ ಬರೋವಾಗ ಪ್ರತಿದಿನ ಅವನನ್ನ ರೇಗಿಸ್ತಾ ಇದ್ದ ಮಕ್ಕಳನ್ನ ಅಲ್ಲೇ ಬಿದ್ದಿದ್ದ ಕಲ್ಲು ತಗೊಂಡು ಒಬ್ಬ ಹುಡುಗನ ತಲೆ ಕೊಡ್ದ. ಆಗ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿ ಪೊಲೀಸ್ನವರೇ ರಿಮ್ಯಾಂಡ್ ಹೋಮಕ್ಕೆ ಸೇರಿಸಿದ್ರು. ಅದ್ಯಾವುದೋ ಕರೆಕ್ಷನ್ ಸೆಂಟರ್ನಲ್ಲಿ ಅಲ್ಲೇ ಚೆನ್ನಾಗಿ ಓದ್ಕೊಂಡು ದೊಡ್ಡವನಾಗಿ ಬೆಳೆದ. ಆನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಸಿಕ್ತು ಅಂತ ಕೇಳ್ಪಟ್ಟೆ. ಥ್ಯಾಂಕ್ ಯು ಸರ್. ಏನಂತೆ ಸರ್? ಹಿ ಈಸ್ ಮ್ಯಾಡ್ ರಫೀಕ್. ಏನಂದ್ರೆ ಡಾಕ್ಟರ್? ಏನು ಆಗಲ್ಲ, ನೀವು ಭಯ ಪಟ್ಕೋಬೇಡಿ. ಏನಂದ್ರೆ ರಫೀಕ್, ಸರ್. ಕೇಶವ್ ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡಿದ್ದು? ಖಮ್ಮಂ ಸರ್. CI ಕೇಶವ್ ಎಂತವನು? ತುಂಬಾ ಒಳ್ಳೆಯವರು ಸರ್. ಕೇಶವ್ ಈ ಮನೆ ಖಾಲಿ ಮಾಡಿ ಎಷ್ಟು ತಿಂಗಳಾಯ್ತು? 6 ತಿಂಗಳಾಗಿದೆ ಸರ್.
6 ತಿಂಗಳಾದ್ರೂ ಯಾಕೆ ಯಾರು ಈ ಮನೇಲಿ ಇರಕ್ಕೆ ಇಷ್ಟಪಡ್ತಾ ಇಲ್ಲ? ಅಂದರೆ ಇದೇ ಮನೆಯಲ್ಲೇ CI ಸರ್ ಮಗಳು ಪಾವನಿ ಸತ್ತೋದ್ಲು ಸರ್. ಸೆಂಟಿಮೆಂಟಾಗಿ ಫೀಲ್ ಆಗಿ ಯಾರೂ ಬರ್ತಾ ಇಲ್ಲ ಸರ್. ಪಾವನಿ ಸತ್ತೋಗಿದ್ದಾಳ? ಬದುಕೇ ಇದ್ದಾಳೆ ಸರ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನೇ ಅಡ್ಮಿಷನ್ ಕೊಡಿಸಿದ್ದೆ. ಅಂದ್ರೆ ಕೇಶವ್ಗೆ 2 ಮಕ್ಕಳಿದ್ದಾರಾ? ಇಲ್ಲ ಸರ್, ಒಬ್ಬಳೆ ಮಗಳು ಪಾವನಿ ಸತ್ತೋದ್ಲು ಸರ್. ಮಗು ಸತ್ತೋಗಿದ್ಯಾ? ಅಷ್ಟಕ್ಕೂ ಪಾವನಿ ಹೆಂಗ್ ಸತ್ತೋದ್ಲು? ಪಾವನಿಗೆ ನಮ್ಮ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಶಿ ವಾಸ್ ಸಫರಿಂಗ್ ಫ್ರಮ್ ಕಾಂಜನೈಟಲ್ ಹಾರ್ಟ್ ಡಿಸೀಸ್. ಈ ಡಿಸೀಸ್ ಬರೋದು ತುಂಬಾ ರೇರ್ ಸರ್. ಇನ್ ಟೈಮಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡದೇ ಇದ್ದಿದ್ರಿಂದ ಅವಳು ಪ್ರಾಣ ಕಳ್ಕೊಂಡ್ಲು. ಪೇಷಂಟಿಗೆ ಟ್ರೀಟ್ ಮಾಡಿರೋ ಡಾಕ್ಟರ್ ರವೀಂದ್ರ ಅವ್ರನ್ನ ಇಮಿಡಿಯೇಟ್ ಆಗಿ ಬರಕ್ ಹೇಳಿ. ಸರ್, ಆ ಹುಡುಗಿ ಸತ್ತೋದ್ 4ನೇ ದಿನಕ್ಕೆ ಆ ಡಾಕ್ಟರ್ನ ಯಾರೋ ದಾರುಣವಾಗಿ ಸಾಯಿಸಿದ್ರು ಸರ್. ರಫೀಕ್, ಸರ್, ಮಗುಗ್ ಸಂಬಂಧಪಟ್ಟಿರೋ ಮೆಡಿಕಲ್ ರಿಪೋರ್ಟ್ಸ್, ಡಾಕ್ಟರ್ ಮರ್ಡರ್ ಕೇಸ್ನ ರಿಪೋರ್ಟ್ಸ್ ಎಲ್ಲ ನನಗೆ ಬೇಕು. ಓಕೆ ಸರ್.